ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದೇನ್ರಿ. ಆ ಕಗ್ಗ ಹಿಂಗದ: ಶೀತವಾತಗಳಾಗೆ ದೇಹ ಕೌಷಧ ಪಥ್ಯ, ಚೇತ ಕೆರಳಿರೆ ಕಣ್ಣು ಕಿವಿಗಳ ಆತುರದಿಂ, ಪ್ರೀತಿಯಿಂದದನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆತುಮದ ನೆಮ್ಮದಿಗೆ ಮಂಕುತಿಮ್ಮ. ಆತ್ಮದ ನೆಮ್ಮದಿಗೆ ಏನು ಮಾಡ್ಬೇಕು ಅಂತಂದು ಹೇಳಿ ಡಿ.ವಿ.ಜಿ ಅವರು ಸುಂದರವಾಗಿ ಮತ್ತು ಸರಳವಾಗಿ ಈ ಕಗ್ಗದೊಳಗೆ ಹೇಳ್ಯಾರ್ರಿ. ಈ ಕಗ್ಗದ ಪ್ರತಿಯೊಂದು ಸಾಲುಗಳನ್ನು ವಿಸ್ತರಿಸಿ ಇದರ ಭಾವಾರ್ಥವನ್ನ ನೋಡ್ರಿ. ಈಗ ಶೀತವಾತಗಳಾಗಿ ದೇಹಕ್ಕೆ ಔಷಧ ಪಥ್ಯ ನೋಡ್ರಿ. ಏನೋ ಶೀತನೋ ವಾತನೋ ಅಂದ್ರೆ ದೇಹಕ್ಕೇನೋ ದೇಹದ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲರೂ ಏನ್ ಹೇಳ್ತಾರ್ರಿ ಅಂದ್ರೆ ಪಥ್ಯ ಮಾಡ್ಬೇಕು ಅಂದ್ರೆ ಊಟದೊಳಗ ಹಿಡಿತಾ ಇರ್ಬೇಕು, ಊಟದೊಳಗ ಸ್ವಲ್ಪ ಕಂಟ್ರೋಲ್ ಇರ್ಬೇಕು. ಅತಿಯಾದ ಸಿಹಿ, ಅತಿಯಾದ ಖಾರ, ಹುಳಿ ಹಿಂಗ ತಿನ್ಬಾರ್ದು. ಒಂದ್ ಸ್ವಲ್ಪ ಹಿತಮಿತವಾಗಿ ನಮ್ಮ ಊಟ ಇತ್ತು ಅಂತಂದ್ರ, ಸರಿಯಾದ ಕ್ರಮದೊಳಗೆ ನಮ್ಮ ಊಟ ಇತ್ತು ಅಂತಂದ್ರ ನಮಗ ಸರಿ ಹೋಗ್ತದೆ. ಅಂದ್ರೆ ಏನ್ರಿ, ನಮ್ಮ ಊಟನೇ ನಮ್ಮ ಔಷಧ ಇದ್ದಂಗ. ಅದನ್ನ ಸರಿಯಾಗಿ ಮಾಡಿದ್ರ, ಸರಿಯಾಗಿದ್ರ ಅದು ನಮ್ಮ ದೇಹದ ಶ್ರಮಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮ ದೇಹಕ್ಕೆ ಹೊಂದುವಂತ ಊಟ ಮಾಡ್ಬೇಕು. ಒಂದ್ ಸ್ವಲ್ಪ ಇತಿಮಿತಿ ಒಳಗಿರ್ಬೇಕು, ಹಿತಮಿತವಾಗಿರ್ಬೇಕು ಅಂತಂದು ಹೇಳ್ತಾರೆ. ಅದೇ ಪಥ್ಯ ಮಾಡಿದ್ರೆ ನಮ್ಮ ಆರೋಗ್ಯ ಸರಿ ಹೋಗ್ತದ. ಇನ್ನ ಚೇತ ಕೆರಳಿರೆ ಕಣ್ಣು ಕಿವಿಗಳ ಆತುರದಿಂ ನೋಡ್ರಿ. ಚೇತ ಅಂದ್ರೆ ಚೇತನ ಅಥವಾ ಆತ್ಮ ಯಾಕೆ ಕೆರಳಬೇಕು? ಕಣ್ಣು ಕಿವಿಗಳ ಆತುರದಿಂದ ಆತ್ಮ ಯಾಕೆ ಕೆರಳಬೇಕು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತಂದ್ರ, ಆತ್ಮ ತನ್ನಷ್ಟಕ್ಕೆ ತಾನೇ ಇರಂಗಿಲ್ರಿ, ಆತ್ಮ ದೇಹದೊಳಗಿರ್ತದ. ಹಂಗಾಗಿ ಕಣ್ಣು ಕಿವಿಗಳ ಆತುರದಿಂದ ಏನೇನೋ ನೋಡುದು, ನೋಡಬಾರ್ದು, ನೋಡ್ಬೇಕಾಗಿದ್ದು ಎಲ್ಲದನ್ನೂ ನೋಡಿ, ಎಲ್ಲದನ್ನೂ ಕೇಳಿಸ್ಕೊಂಡು ಆಮೇಲೆ ಏನೇನೋ ಮಾತಾಡಿ ಹೇಳಿ ಹಿಂಗೆ ಈ ಪಂಚೇಂದ್ರಿಯಗಳವಲ್ರಿ. ಯಾಕಂದ್ರೆ ದೇಹ ಯಾವಾಗಿದ್ರು ಇಂದ್ರಿಯಾಧೀನವೇ. ಇಂದ್ರಿಯ ಸುಖಕ್ಕೆ ದೇಹ ಯಾವಾಗಿದ್ರು ಹಂಬಲಿಸ್ತಿರ್ತದ್ರಿ. ಹಂಗಾಗಿ ಈ ಇಂದ್ರಿಯಗಳಿಂದ ನಾವ್ ಏನೇನು ಗ್ರಹಿಸ್ತೀವೋ, ಕಣ್ಣಿನಿಂದ ಏನು ಗ್ರಹಿಸ್ತೀವಿ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಚರ್ಮದಿಂದ ಏನೇನು ಗ್ರಹಿಸ್ತೀವಲ್ರಿ, ಇದೆಲ್ಲದರಿಂದ ಚೇತನ ಆತ್ಮ ಕೆರಳ್ಲಿಕ್ಕೆ ಶುರುವಾಗ್ತದ. ಹಂಗ ಆ ರೀತಿ ಆತ್ಮ ಕೆರಳಿದ್ರೆ, ಆತ್ಮದ ಸಮತೋಲನ ಕೆಟ್ಟು ಹೋದ್ರೆ ಏನು ಮಾಡ್ಬೇಕು ಅಂತಂದ್ರ, ಪ್ರೀತಿಯಿಂದ ಅದನ್ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆತುಮದ ನೆಮ್ಮದಿಗೆ ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವ್ರು ಹೇಳ್ತಾರ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರ್ರಿ. ಇದ್ರೊಳಗ ಕಡೆ ಎರಡು ಸಾಲುಗಳಂತೂ ಪ್ರೀತಿಯಿಂದ ಅದನ್ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆತ್ಮದ ನೆಮ್ಮದಿಗೆ ಮಂಕುತಿಮ್ಮ. ನೋಡ್ರಿ, ಪ್ರೀತಿಯಿಂದ ಅದನ್ನು ಒಲಿಸ್ಕೊಳ್ಬೇಕಂತ್ರಿ. ಅದನ್ನ ಅಂದ್ರೆ ಇಂದ್ರಿಯ ಸುಖ ಬಯಸೋದು ಎಲ್ಲ ಜೀವಿಗಳು ಇಂದ್ರಿಯ ಸುಖವನ್ನ ಬಯಸ್ತಾರ. ಇಂದ್ರಿಯ ಸುಖಗಳನ್ನ ಬಯಸಲಾರ್ದವ್ರು ಯಾರಿಲ್ಲ. ಆದ್ರ ಆ ಇಂದ್ರಿಯ ಸುಖಗಳು ಇತಿಮಿತಿಯಲ್ಲಿರ್ಬೇಕು. ಧರ್ಮದ ಚೌಕಟ್ಟಿನಾಗೆ ಆ ಇಂದ್ರಿಯ ಸುಖಗಳು ಇದ್ದಾಗ ನಮಗೇನೂ ಕೆಟ್ಟದಾಗಿಲ್ರಿ. ಹಂಗಾಗಿ ಆ ಇಂದ್ರಿಯ ಸುಖಗಳಿಗೆ ಒಂದು ಇತಿಮಿತಿಯನ್ನ ಹಾಕಿ, ಒಂದು ಚೌಕಟ್ಟನ್ನ ಹಾಕಿ, ಅದನ್ನ ಪ್ರೀತಿಯಿಂದ ಒಲಿಸ್ಕೊಂಡು ನೀತಿಯಲ್ಲಿ ಶಿಕ್ಷಿಸು. ನೋಡ್ರಿ, ಅದಕ್ಕೊಂದು ನೀತಿಯ ಮಾರ್ಗ ಇರ್ಬೇಕು, ಧರ್ಮದ ಚೌಕಟ್ಟು ಹಾಕಬೇಕು. ಆಮೇಲೆ ಅದನ್ನ ಪೂರ್ತಿಯಾಗಿ ನಮಗೆ ಯಾವುದೇ ಇಂದ್ರಿಯ ಸುಖಗಳು ಬೇಡ, ನಾನು ಸನ್ಯಾಸಿ ಆಗ್ಬಿಟ್ಟೀನಿ ಅಂತ ಯಾರಿಗೂ ಹೇಳಲಿಕ್ಕೆ ಶಕ್ಕಿಲ್ರಿ. ಇಂದ್ರಿಯ ಸುಖಗಳು ಬೇಕು, ಆದ್ರ ಅದಕ್ಕೆ ಚೌಕಟ್ಟು ಧರ್ಮದ ಚೌಕಟ್ಟಿರ್ಬೇಕು. ಧರ್ಮದ ಚೌಕಟ್ಟಿನಾಗ, ಧರ್ಮದ ಮಾರ್ಗದೊಳಗ ಎಲ್ಲಾ ಇಂದ್ರಿಯ ಸುಖಗಳು ಒಳ್ಳೇದೇ, ಕೆಟ್ಟದ್ದು ಯಾವುದೂ ಅಲ್ಲ. ಆದ್ರ ಅದ್ರ ಇತಿಮಿತಿ ಏನು, ಎಷ್ಟಿದ್ರ ಅದು ಸರಿ, ಎಷ್ಟಾದ್ರ ಅದು ತಪ್ಪು, ಅಥವಾ ಎಷ್ಟಾದ್ರ ಅದು ಅಜೀರ್ಣ ಆಗ್ತದ ಅನ್ನೋದು ನಮ್ಗೆ ಗೊತ್ತಿರ್ಬೇಕ್ರಿ. ಯಾಕಂದ್ರ ಒಬ್ರಿಗೆ ಯಾರಿಗೂ ಅಗ್ದಿ ಸಿಹಿ ಇಷ್ಟ ಇರ್ಬೋದ್ರಿ, ಕೆಲವೊಬ್ರಿಗೆ ಅಗ್ದಿ ಸಿಹಿ ಅಡಿಗೆ ಅಂದ್ರೆ ಭಾರಿ ಇಷ್ಟ ಅಂತಂದು ಹೇಳಿ ವಿಪರೀತ ಸಿಹಿ ತಿನ್ಬಿಟ್ರೆ ಅದು ಅಜೀರ್ಣನೆ. ಅಥವಾ ಕೆಲವೊಬ್ರಿಗೆ ಏನೋ ಖಾರ ಇಷ್ಟ ಅಂತ ವಿಪರೀತ ಖಾರನೇ ತಿಂದ ಅಥವಾ ಖಾರ ಪುಡಿನ ತಿನ್ಲಿಕ್ಕೆ ಆಗಂಗಿಲ್ಲಲ್ರಿ. ಹಂಗಾಗಿ ಎಷ್ಟು ನಮ್ಮ ದೇಹಕ್ಕೆ ಸರಿ ಅಥವಾ ಎಷ್ಟು ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಎಷ್ಟು ಸರಿ ಹೋಗ್ತದ ಅಷ್ಟೇ ಇರ್ಬೇಕು. ಹಂಗಾಗಿ ಇಂದ್ರಿಯ ಸುಖಗಳನ್ನ ಪ್ರೀತಿಯಿಂದ ಅದನ್ನ ಪ್ರೀತಿಯಿಂದ ಒಲಿಸ್ಕೊಂಡು ಇಂದ್ರಿಯಗಳನ್ನ ನೀತಿಯಲ್ಲಿ ಶಿಕ್ಷಿಸಿ ಒಂದ್ ಸ್ವಲ್ಪ ಒಲಿಸ್ಕೋಬೇಕು. ಪ್ರೀತಿಯಿಂದನೂ ಸ್ವಲ್ಪ ಇರ್ಬೇಕು. ಆಮೇಲೆ ಅದೇ ರೀತಿಯಾಗಿ ಯಾವಾಗ ಶಿಕ್ಷಿಸ್ಬೇಕು ಇಂದ್ರಿಯಗಳನ್ನ, ಆಗ ಶಿಕ್ಷೆಗೂ ಗುರಿಪಡಿಸ್ಬೇಕು. ಆದ್ರೆ ಎಷ್ಟು ಪ್ರೀತಿಯಿಂದ ಇರ್ಬೇಕು ಇಂದ್ರಿಯಗಳ ಜೊತೆಗೆ, ಎಷ್ಟು ಇಂದ್ರಿಯ ಸುಖಗಳನ್ನ ಕೊಡಬೇಕು, ಎಷ್ಟು ಸುಖಗಳನ್ನು ಇಂದ್ರಿಯಗಳಿಗೆ ಕೊಡಬೇಕು, ಯಾವ ಸುಖಗಳನ್ನು ಕೊಡಬಾರ್ದು, ಯಾವಾಗ ಅದನ್ನು ಶಿಕ್ಷಿಸ್ಬೇಕು ಅನ್ನುವಂತಹ ನಿಯಂತ್ರಣವನ್ನ ನಾವು ತಿಳ್ಕೊಂಡಿರ್ಬೇಕು. ಹಂಗಾಯ್ತು ಅಂತಂದ್ರ, ನಿಯಂತ್ರಣದೊಳಗೆ ಇದ್ವಿ ಅಂತಂದ್ರ, ಹಿತಮಿತವಾಗಿ ಇತಿಮಿತಿ ಒಳಗೆ ಇದ್ವಿ ಅಂತಂದ್ರ, ಅದೇ ಆತ್ಮದ ನೆಮ್ಮದಿಗೆ ಇದು ಅತ್ಯಂತ ಅವಶ್ಯಕ. ದೇಹ ಕೆಟ್ಟಾಗ ನಾವು ಹೆಂಗ ಒಂದ್ ಸ್ವಲ್ಪ ಪಥ್ಯ ಮಾಡಿ ಸರಿ ಮಾಡ್ಕೋತೀವೋ, ಪಥ್ಯದ ಆಹಾರ ತಗೊಂಡು ಅಥವಾ ಆಹಾರವನ್ನ ನಮ್ಮ ನಿಯಂತ್ರಣದೊಳಗೆ ಇಟ್ಕೊಂಡು ನಮ್ಮ ದೇಹದ
ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀವೋ, ದೇಹ ಹಾಳಾಗಿದ್ದನ್ನು ನಾವು ಸರಿ ಮಾಡ್ಕೋತೀವೋ, ಅದೇ ರೀತಿಯಾಗಿ ಇಂದ್ರಿಯ ಸುಖಗಳ ಅತಿಯಾದ್ರೆ ನಮ್ಮ ಆತ್ಮದ ನೆಮ್ಮದಿಗೆ ಹಾನಿಕಾರಕ. ಹಾಗಾಗಿ ಆ ಇಂದ್ರಿಯ ಸುಖಗಳನ್ನೂ ಕೂಡ ಒಂದು ಹತೋಟಿಯಲ್ಲಿ, ನಮ್ಮ ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೋಬೇಕು. ಹಾಗಾಗಿ ಭಗವದ್ಗೀತೆ ಒಳಗೆ ಒಂದು ಮಾತು ಬರ್ತದ್ರಿ, ಇಂದ್ರಿಯಗಳ ಹೆಂಗಂದ್ರೆ ಕುದುರೆ ಇದ್ದಂಗಂತ್ರಿ, ಮನಸ್ಸು ಅದಕ್ಕೆ ಲಗಾಮ್ ಇದ್ದಂಗಂತ್ರಿ. ಹಾಗಾಗಿ ಕುದುರೆ ಮೇಲೆ ಕೂಡಂಗಿಲ್ಲ, ಕುದುರೆ ಸವಾರಿ ಮಾಡಂಗಿಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ರಿ. ಕುದುರೆ ಸವಾರಿ ಮಾಡ್ಲಿಕ್ಕೇ ಬೇಕು. ಆದ್ರೆ ಇಂದ್ರಿಯಗಳನ್ನ ನಮ್ಮ ಹತೋಟಿ ಒಳಗೆ ಇಟ್ಕೊಂಡಿದ್ರೆ ಕುದುರೆ ಸವಾರಿ ಚಲೋ ಇರ್ತದ. ನಾವ್ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದೇ ಡೆಸ್ಟಿನೇಷನ್ಗೆ, ಅದೇ ಜಾಗಕ್ಕೆ ನಾವು ಮುಟ್ತೀವಿ. ಇಲ್ಲ, ಇಂದ್ರಿಯಗಳ ಹತೋಟಿ ನಮ್ಮ ಕೈಯೊಳಗಿಲ್ಲ, ಕುದುರೆ ಲಗಾಮ್ ಗಟ್ಟಿಯಾಗಿ ಕುದುರೆ ಓಡಿಸೋನ್ ಕೈಯಾಗಿಲ್ಲ ಅಂತಂದ್ರೆ ಕುದುರೆ ಹೆಂಗ ಬೇಕಾದಂಗ ಓಡ್ತದ. ಆಗ ಮನುಷ್ಯ ಹೋಗಿ ಎಲ್ಲಾರ ಬೀಳ್ತಾನ, ಕುದುರೆ ಸವಾರಿ ಎಲ್ಲಾರ ಹೋಗಿ ಬಿದ್ದು ಗಾಯ ಆಗ್ತದ ಅಥವಾ ಇನ್ನೊಂದೇನೋ ಆಗ್ಬೋದು. ಹಾಗಾಗಿ ಇಂದ್ರಿಯಗಳು ಕುದುರೆ ಓಡ್ದಂಗೆ ಓಡ್ತಿರ್ತಾವ, ಆದ್ರೆ ಅದರ ಹತೋಟಿ ಭದ್ರವಾಗಿ, ಅದರ ಲಗಾಮು ಭದ್ರವಾಗಿ ನಮ್ಮ ಕೈಯಾಗಿ ಇಟ್ಕೋಬೇಕು ಅಂತಂತ ಹೇಳಿ ಡಿ ವಿ ಜಿ ಅವರು ಇದ್ರೊಳಗೆ ಹೇಳ್ತಾರೆ. ಇನ್ನು ಈ ಕಗ್ಗವನ್ನ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು, ಅಥವಾ ಬೇರೆ ಏನಾದ್ರೂ ದೃಷ್ಟಿಕೋನಗಳವ ಈ ಕಗ್ಗದ ಬಗ್ಗೆ, ಇನ್ನೂ ಬೇರೆ ದೃಷ್ಟಿಕೋನಗಳು ನಿಮ್ಗೆ ಈ ಕಗ್ಗದ ಬಗ್ಗೆ ಇದ್ದಲ್ಲಿ ದಯವಿಟ್ಟು ಅದನ್ನ ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಮತ್ತಿನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.